ಅತಿ ಆಸೆ ಗತಿಗೇಡು ಅಂತಾರಲ್ಲ, ರನ್ಯಾ ವಿಚಾರದಲ್ಲೂ ಕೂಡ ಹಾಗೆ ಆಗಿರೋದು ಗೊತ್ತಾಗ್ತಾ ಇದೆ. ಚಿನ್ನದ ಮೇಲಿನ ಅತಿಯಾದ ವ್ಯಾಮೋಹ, ಅತಿಯಾಗಿ ದುಡ್ಡು ಮಾಡಬೇಕು ಅನ್ನುವ ಹಪಹಪಿತನ ಇವತ್ತಿನ ಆಕೆಯ ಪರಿಸ್ಥಿತಿಗೆ ಕಾರಣ ಅನ್ನೋದು DRI ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. DRI ತನಿಖೆಯಿಂದ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ಸ್ವಂತ ಜ್ಯುವೆಲರಿ ಶಾಪ್ ಆರಂಭಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ಲಂತೆ ರನ್ಯಾ. ಬೆಂಗಳೂರಿನಲ್ಲಿಯೇ ಚಿನ್ನದ ಅಂಗಡಿಯನ್ನು ತೆರಿಬೇಕು ಅಂತ ಹೇಳಿ ಚಿಂತನೆ ನಡೆಸಿದ್ಲಂತೆ. ಅಂಗಡಿಗೆ ಕೋಟಿ ಕೋಟಿ ಸುರಿಯೋದಕ್ಕೂ ಕೂಡ ನಟಿ ರನ್ಯಾ ರೆಡಿಯಾಗಿದ್ಲಂತೆ. ಬೇರೆಯವರಿಗೆ ಚಿನ್ನ ಸ್ಮಗ್ಲಿಂಗ್ ಮಾಡಿ ಬೇಸತ್ತು ಬಿಟ್ಟಿದ್ಲಂತೆ, ಸಾಕಾಗಿ ಹೋಗ್ಬಿಟ್ಟಿದ್ದಂತೆ. ಬರೀ ಕಡಿಮೆ ಲಾಭ ಬರ್ತಾ ಇದೆ ಅಂಥೇಳಿ ಆಕೆಗೆ ಹೊಟ್ಟೆ ಕಿಚ್ಚು ಶುರುವಾಗ್ಬಿಟ್ಟಿತ್ತಂತೆ. ನನಗೆ ಸಿಗ್ತಾ ಇರೋದು ಬರೀ ಪುಡಿಗಾಸು ಮಾತ್ರ, ಹಿಂಗಿದ್ರೆ ದುಡ್ಡು ಮಾಡೋದಕ್ಕಾಗಲ್ಲ ಅಂಥೇಳಿ ತಾನೇ ಚಿನ್ನದ ಅಂಗಡಿಯನ್ನು ತೆರೆಯೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ಲು ನಟಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನೋಡಿ, ಅದೃಷ್ಟ ಕೈ ಕೊಟ್ಟು ಪ್ರತಿ ಬಾರಿಯಂತೆ ಈ ಬಾರಿ ತಪ್ಪಿಸ್ಕೊಂಡು ಬರೋದಕ್ಕಾಗಲಿಲ್ಲ. 14 kg ಚಿನ್ನದ ಜೊತೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿಬಿಟ್ಲು. ಈ ಮೂಲಕ ಒಂದಂತೂ ಗೊತ್ತಾಗ್ತಾ ಇದೆ, ಆಕೆಯ ಅತಿ ಆಸೆ, ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಬೇಕು ಅನ್ನುವಂತಹ ಹಪಹಪಿತನವೇ ಇವತ್ತಿನ ಪರಿಸ್ಥಿತಿಗೆ ಕಾರಣವಾಗಿರುವಂಥದ್ದು. ಹಾಗಾದರೆ ರನ್ಯಾಗೆ ಚಿನ್ನದ ಆಸೆ ಹೇಗಿತ್ತು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿಯೇ ಚಿನ್ನದ ಅಂಗಡಿಯನ್ನು ತೆರೆಯೋದಕ್ಕೆ ಈ ಚಿನ್ನದ ಚಿನಿಮಿನಿ ರನ್ಯಾ ಚಿಂತನೆಯನ್ನು ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಅಂಗಡಿಗೆ ಕೋಟಿ ಕೋಟಿ ಬಂಡವಾಳ ಹಾಕೋದಕ್ಕೂ ಕೂಡ ನಟಿ ರೆಡಿಯಾಗಿದ್ಲಂತೆ, ತುದಿಗಾಲಿನಲ್ಲಿ ನಿಂತಿದ್ಲಂತೆ. ಬೇರೆಯವ್ರಿಗೆ ಚಿನ್ನ ತಗೊಬಂದು ಕೊಟ್ಟರೆ ಪುಡಿಗಾಸು ಕೊಡ್ತಾರೆ, ಕಮಿಷನನ್ನು ಕೊಡ್ತಾರೆ. ನಾನೇ ಚಿನ್ನವನ್ನು ಮಾರಾಟ ಮಾಡಿದರೆ ಕೋಟಿ ಕೋಟಿ ಸಂಪಾದಿಸಬಹುದು ಅನ್ನೋ ಕನಸು ಕಂಡಿದ್ಲಂತೆ. ಕಡಿಮೆ ಲಾಭಾಂಶದಿಂದ ಚಿನ್ನದ ಚೋರಿಗೆ ಹೊಟ್ಟೆ ಕಿಚ್ಚು, ಜಲಸಿ ಇತ್ತಂತೆ. ನಾನು ಯಾಕೆ ಬೇರೆಯವರು ಲಾಭಕ್ಕೆ ಕಷ್ಟಪಡಬೇಕು ಅಂಥೇಳಿ, ನನಗೆ ಸಿಗ್ತಾ ಇರೋದು ಪುಡಿಗಾಸು ಮಾತ್ರ, ನಾನು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಬೇಕು, ನಾನೇ ತರ್ತಾ ಇರುವಂತಹ ಚಿನ್ನವನ್ನು ನಾನೇ ಮಾರಾಟ ಮಾಡಿಬಿಟ್ರೆ ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ಲಂತೆ. ಹೀಗಾಗಿ ತಾನೇ ಚಿನ್ನದ ಅಂಗಡಿಯನ್ನು ತೆರೆಯೋದಕ್ಕೆ ಪ್ಲಾನನ್ನು ಮಾಡಿದ್ಲು, ಚಿಂತನೆ ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಂತ ಜ್ಯುವೆಲರಿ ಶಾಪನ್ನು ಆರಂಭ ಮಾಡುವುದಕ್ಕೆ ಎಲ್ಲ ಮಟ್ಟದ ಪ್ಲಾನನ್ನು ಮಾಡ್ಕೊಂಡಿದ್ಲಂತೆ. ಬಟ್ ಅದೃಷ್ಟ ಕೈ ಕೊಟ್ಟಿದೆ, DRI ಅಧಿಕಾರಿಗಳ ಕೈಲಿ ತಗಲಾಕ್ಕೊಂಡ್ಲು. ಈಗ ಆಕೆ ಮಾಡಿದಂತಹ ಪ್ಲಾನ್, ಆಕೆ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಲು, ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. ಇನ್ನು ನೋಡಿ, ಸಾಮಾನ್ಯವಾಗಿ ಇಂಥ ಕೆಲಸಗಳನ್ನ ಮಾಡ್ತಾರಲ್ಲ, ಈ ಸ್ಮಗ್ಲಿಂಗು ಅದು ಇದು ಮಾಡ್ತಕ್ಕಂಥವ್ರು ತಮ್ಮ ಡ್ರೆಸ್ ಕೋಡ್ ಬಗ್ಗೆ ಸಿಕ್ಕಾಪಟ್ಟೆ ಅವರು ಕಾನ್ಷಿಯಸ್ ಆಗಿರ್ತಾರೆ. ಆ ಡ್ರೆಸ್ ಕೋಡು ತಮ್ಮ ದಂಧೆಗೆ ಅನುಕೂಲವಾಗುವ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ನಟಿ ರನ್ಯಾ ಕೂಡ ಇದಕ್ಕಿಂತ ಹೊರತಾಗಿಲ್ಲ. ಗೋಲ್ಡ್ ಬಿಸ್ಕತ್ ಸಾಗಾಟ ಮಾಡೋದಕ್ಕೆ ಡ್ರೆಸ್ ಕೋಡ್ ಇತ್ತು ಆಕೆಯದ್ದು. ಇಂಪೋರ್ಟೆಡ್ ಜಾಕೆಟ್ಗಳೇ ಬೇಕು, ಬಣ್ಣ ಬಣ್ಣದ ಗಾಗಲ್ಗಳು ಬೇಕು. DRI ತನಿಖೆಯಲ್ಲಿ ರನ್ಯಾಳ ಅಸಲಿ ಎತ್ತು ಬಯಲಾಗಿದೆ. ಈಕೆ 30-40-50 ಸರ್ತಿ ಹೋಗಿ ಬಂದಿರೋದು ಎಲ್ಲ CCTV ಫುಟೇಜ್ ತೆಗೆಸಿದಾರಲ್ಲ, ಹೋಗಬೇಕಾದ್ರೆ ಕಾಮನ್ ಅಂಶಗಳು ಏನು ಅಂತಕ್ಕಂಥದ್ದು ಈಗ ಗೊತ್ತಾಗಿದೆ. ಏರ್ಪೋರ್ಟ್ ಒಳಗೆ ಹೋಗುವಾಗ ಮಾಮೂಲಿ ಡ್ರೆಸ್ಸು, ಆದರೆ ವಿದೇಶದಿಂದ ಬರುವಾಗ ಜಾಕೆಟ್ ಇರಲೇಬೇಕು. ಯಾಕೆಂದರೆ ಮೈಗೆಲ್ಲ ಚಿನ್ನ ಅಂಟಿಸ್ಕೊಂಬಂದಿರ್ತಾರಲ್ಲ, ಕಾಣಿಸ್ಬಾರ್ದು. ಜೊತೆಗೆ ಬಣ್ಣ ಬಣ್ಣದ ಗಾಗಲ್ ಮತ್ತು ಜಾಕೆಟ್ ಇದೆಲ್ಲ ಹಾಕ್ಕೊಂಡು ಬರೋದು. ದುಬೈಗೆ ಹೋಗಿ ಬರುವಾಗ ಅದೊಂದು ಜಾಕೆಟ್ ಹಾಕಿಯದ್ದು ಫಿಕ್ಸ್ ಅಂತೆ. ಆಮೇಲೆ ಕಣ್ಣಲ್ಲಿ ಭಯ ಕಾಣಿಸದಂತೆ ಗಾಗಲ್ ಹಾಕ್ತಾ ಇದ್ಲು ಈ ನಟಿ ಅಂತ ಗೊತ್ತಾಗಿದೆ. ರಾತ್ರಿ ಹೊತ್ತು ಬೆಂಗಳೂರಿಗೆ ರೀಚ್ ಆಗೋ ಫ್ಲೈಟ್ಗಳನ್ನೇ ಆಕೆ ಬುಕ್ ಮಾಡ್ತಾ ಇದ್ಲು. ರಾತ್ರಿ ಮಿಡ್ನೈಟ್ 2 ಗಂಟೆ 3 ಗಂಟೆಗೆಲ್ಲ ಫ್ಲೈಟ್ಗಳು ಬರ್ತಾವಲ್ಲ ಅರೈವಲ್ಲು, ಅವಾಗ ಸ್ವಲ್ಪ ಯಾಮಾರಿಸ್ಬೋದು ಜನರನ್ನ ಅಂಥ ಫ್ಲೈಟ್ಗಳೇ ಆಕೆ ಬುಕ್ ಮಾಡ್ತಾ ಇದ್ದು. ಹಗಲೊತ್ತಲ್ಲಿ ಬರ್ತಕ್ಕಂಥ ಫ್ಲೈಟನ್ನು ಬುಕ್ ಮಾಡ್ತಿರಲಿಲ್ಲ ಅಂತ ಗೊತ್ತಾಗಿದೆ. ಆ ಟ್ರಾವೆಲ್ ಟೈಮಿಂಗ್ಸ್ ಎಲ್ಲ ನೋಡಿದಾಗ ಗೊತ್ತಾಗುತ್ತಲ್ಲ ಹೆಂಗೆ ಅಂತ. ಎಷ್ಟೋ ಸರ್ತಿ ಈಕೆ ಬೆಳಗ್ಗೆ ದುಬೈಗೆ ಹೋಗಿ ರಾತ್ರಿ ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥ ಉದಾಹರಣೆ ಇದೆ. ಜೊತೆಗೆ ಆಕೆಯ ಡ್ರೆಸ್ ಕೋಡು, ತುಂಬ ಜನ ಗಾಗಲ್ ಹಾಕ್ತಾರೆ, ಕಣ್ಣಲ್ಲಿ ಏನು ಗೊತ್ತಾಗಬಾರ್ದು, ಭಯ ಆತಂಕ ಅಂತ. ಮತ್ತು ಆ ಜಾಕೆಟ್ ಹಾಕೋದು, ಇವೆಲ್ಲವೂ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಚಿನ್ನ ಸಾಗಾಟದ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ, ಒಂಚೂರು ಯಾಮಾರಬಾರ್ದು ಅಂತ. ಅದಕ್ಕೋಸ್ಕರ ಆಕೆಯ ಡ್ರೆಸ್ ಕೋಡ್ ಹೇಗಿರ್ತಾ ಇತ್ತು, ಇದಕ್ಕೇನು ಕಾರಣ, ಯಾವ ಥರ ಪ್ಲ್ಯಾನ್ ಮಾಡಿ ಇದಕ್ಕೆ ಏರ್ಪೋರ್ಟಿಂದ ಹೊರಗಡೆಗೆ ಎಕ್ಸಿಟ್ ಆಗ್ತಾ ಇದ್ರು ಅಂತ. ಅರವಿಂದ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂತಹ ನಟಿ ರನ್ಯಾ ರಾವ್ ಅವರ
ತನಿಖೆ ವೇಳೆ ಸಾಕಷ್ಟು ಸ್ಫೋಟಕವಾದ ಮಾಹಿತಿಗಳು ಮತ್ತು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈಕೆ DRI ಅಧಿಕಾರಿಗಳು ಮತ್ತು ಕಸ್ಟಮ್ಸ್ ಅಧಿಕಾರಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಕಷ್ಟು ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡು ಹೊರಗಡೆ ಬರ್ತಿದ್ಲು ಅನ್ನುವಂಥ ವಿಚಾರಗಳು ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಇರುವಂಥ ಡ್ರೆಸ್ಸು ಆ ಕಡೆ ವಿದೇಶದಿಂದ ಬರುವಂಥ ಸಂದರ್ಭದಲ್ಲಿ ಬೇರೆಯಾಗಿರ್ತಿತ್ತು. ಅದು ಎಲ್ಲ ಒಂದು ಕಡೆ ಕಸ್ಟಮ್ಸ್ ಮತ್ತು DRI ಅಧಿಕಾರಿಗಳಿಗೆ ಕಣ್ಣು ಕುಕ್ಕಿತ್ತು. ಜೊತೆಗೆ ಅದೇ ಒಂದು ಮಾನದಂಡದ ಆಧಾರದ ಮೇಲೆ ಆಕೆಗೆ ಲಾಕ್ ಮಾಡಿದ್ರು ಅನ್ನುವಂಥದ್ದು ಒಂದು ಕಡೆ ಆದರೆ, ಈಕೆ ಆ ಕಡೆಯಿಂದ ಬರುವಂಥ ಸಂದರ್ಭದಲ್ಲಿ ಒಂದು ಪರ್ಟಿಕ್ಯುಲರ್ ಜರ್ಕಿನ್, ಜೊತೆಗೆ ಆಕೆ ನನ್ನ ಕಣ್ಣುಗಳಲ್ಲಿ ಭಯ ಕಾಣಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಆಕೆ ತನ್ನ ಬೇಕಾದಂಥ ಹೈಫೈ ದುಬಾರಿ ಬೆಲೆಯ ಗಾಗಲ್ಸ್ಗಳನ್ನು ಬಳಸ್ತಾ ಇದ್ಲು ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇವಳು ಬರುವಂಥ ಸಂದರ್ಭದಲ್ಲಿ ಮಿಡ್ ನೈಟ್ ಮತ್ತು ಅರ್ಲಿ ಮಾರ್ನಿಂಗ್ ಬರುವಂಥ ಫ್ಲೈಟ್ಗಳನ್ನೇ ಬುಕ್ ಮಾಡ್ಕೊಳ್ತಿದ್ರು. ಕಾರಣ ಅಲ್ಲಿ ಆ ಸಂದರ್ಭದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಾಗಲಿ DRI ಅಧಿಕಾರಿಗಳು ಪರಿಶೀಲಿಸುವಂಥ ಸಂದರ್ಭದಲ್ಲಿ ನಿದ್ದೆಗಣ್ಣಿನಲ್ಲಿರ್ತಾರೆ ಮತ್ತು ಬೇರೆ ಬೇರೆ ಪ್ಲಾನ್ಗಳು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಪ್ರಮುಖವಾಗಿ ಅಸ್ತ್ರವಾಗ್ಬೋದು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅರ್ಲಿ ಮಾರ್ನಿಂಗ್ ಮತ್ತು ಮಿಡ್ ನೈಟ್ ಬರುವಂಥ ವಿಮಾನಗಳನ್ನೇ ಈಕೆ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಾ ಇದ್ಲು ಅನ್ನುವಂಥ ವಿಚಾರಗಳು ಕೂಡ DRI ಪೊಲೀಸರ ತನಿಖೆ ವೇಳೆ ಬಯಲಿಗೆ ಬರ್ತಾ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.